ಮಾತುಗಳು ಬಂದವು ಕೇಳಿ ಬರ್ತಾ ಇದ್ದವು, ಅವು ಚರ್ಚೆ ನಡೀತಾ ಇದ್ದವು. ಇವೆಲ್ಲವೂ ಕಾರಣ ಏನಪ್ಪ ಅಂದ್ರೆ ಹೈಕಮಾಂಡ್ ಇಷ್ಟು ಬೆಳೆಸಲೇಬಾರ್ದಾಗಿತ್ತು. ಯಾಕಂದ್ರೆ ಹೈಕಮಾಂಡ ಈಗ ಬತ್ತಿಂತ ಇದ್ಕೊಂಡದ, ಈಗ ಬದಲಾವಣೆ ಇಲ್ಲ, ಸ್ಪಷ್ಟ ಮಾತು. ಅದೇ ಕಾಲಕ್ಕೆ ಈ ಒಂದು ಮಂತ್ರಿಗಿರಿ ಚೇಂಜ್ ಆಗೋದು ಅದ್ರ ಬಗ್ಗೆ ಅಂದರೆ ಸಂಪುಟ ಬದಲಾವಣೆ ಬಗ್ಗೆ ಮಾತ್ರ ಉಳಿತಾ ಇದ್ದಾವಿನ ಸಿ ಎಂ ಬದಲಾವಣೆ ಬಗ್ಗೆ ಕಥಮ್ ಇದು ಮಾತಾಡೋಗಿಲ್ಲ ಅನ್ನುವಂಥ ಮಟ್ಟಿಗೆ. ಅದರಲ್ಲೂ ಖರ್ಗೆ ಅವರು ಇದೇನು ನಮ್ಮದು ಹೈಕಮಾಂಡ್ ಅದ, ಸೋನಿಯಾ ಗಾಂಧಿ ಅವ್ರದ್ದು, ರಾಹುಲ್ ಗಾಂಧಿ ಅವರು ಅವ್ರು ಮಾಡುವಂಥ ಕೆಲಸ, ಮತ್ತು ಅವ್ರಿಗೆ ಇದು ಮನಸ್ಸು ಇಲ್ಲ ಅನ್ನೋ ಮೂಲಕ ಡಿ ಕೆ ಶಿ ಅವರು ಇನ್ನಾದರೂ ವರ್ಕ್ ಲಕ್ಷ ಕೊಡಬೇಕಾಗ್ಯದ. ಡಿ ಕೆ ಶಿ ಅವ್ರಿಗಿಂತ ನಾಳೆ ಬರ್ತದ, ಸೇಮ್ ಆಗೇ ಆಗ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಶ್ಚಿತದ ಹಿಂದಿಲ್ಲ ನಾಳೆ ವಯಸ್ಸದ, ಜೊತೆಗೆ ಡೈನಾಮಿಕ್ ಇದ್ದಾರೆ, ಇನ್ನೂ ಕಲಿಯುವಂಥದ್ದು ಭಾಳಷ್ಟು ಅದ. ನೋಡ್ರಿ ಈಗ ಎಷ್ಟು ಬ್ಯೂಟಿಫುಲ್ಲಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿನ ಬದಿಗೆ ಸರಿಸೋ ಕೆಲಸ ಮಾಡಿದರು ಅಂತ. ಸಿಂಪಲ್ಲಾಗಿ ಒಂದು ಅಹಿಂದ ಮೂಮೆಂಟ್ ಮಾಡೋ ಜೊತೆಗೆ ತಮ್ಮ ಎಲ್ಲ ಅಹಿಂದದ ಸಪೋರ್ಟರ್ಸ್ಗಳನ್ನ ಅವ್ರ ಮೇಲೆ ಯಾವ ರೀತಿ ಬಿಟ್ಟರು ಮಾಡಿದರು. ಜೊತೆಗೆ ಡಿ ಕೆ ಶಿ ಅವರಿಗೆ ಒಬ್ಬ ಪ್ರಬಲ ಸ್ಪರ್ಧೆನ ಸಹಿತ ತಯಾರು ಮಾಡಿಬಿಟ್ಟಿದ್ದಾರೆ ಸತೀಶ್ ಅವರು. ನೀವು ಸತೀಶ್ ಅವ್ರ ಮಟ್ಟದವ್ರನ್ನು ತೋರಿಸ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರು ಗಡಿಬಿಡಿ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನನಗೆ ಇವತ್ತೇ ಬೇಕು ನಾಳೆ ಬೇಕು ಅಂತೇಳಿ ಅವ್ರಿಗೂ ಭಯ ಅದು ಇಲ್ಲ ಅಂತಲ್ಲ. ಹೌದು, ಈಗ ಆಗಲಿಲ್ಲ ಅಂದ್ರೆ 2027 ನಾನು ಮಾಡೋದಿಲ್ಲಪ್ಪ ಅನ್ನೋದು ಭಯ ಏನೋ ಕಾಡ್ತಾ ಇದೆ. ಅದಕ್ಕೆ ಮತ್ತೊಂದು ರೂಪದಿಂದ ನಾವು ಉತ್ತರ ಹೋಗ್ಬೇಕು ವಿನಃ ಕೇವಲ ಸಿದ್ದರಾಮಯ್ಯ ಸರಿಸಿದ್ರೆ ಇವತ್ತು ಸರಿಸಿದ್ರೆ ನಮಗೆ ಸಿ ಎಂ ಪಟ್ಟ ಬರ್ತದೆ, ಅದನ್ನು ಉಳಿಸ್ಕೊಂಡು ಹೋಗ್ಕೊಂಡು ಅಷ್ಟೇ ಅಲ್ಲ, ಇನ್ನೂ ಮಾಡಬೇಕಾದ್ದು ಕಲಿಬೇಕಾದ್ದು ಬೇಕಾದಷ್ಟಿದ್ದ. ಅದಕ್ಕಾಗಿ ಸಿದ್ದರಾಮಯ್ಯನವರಾದರೂ ಸಹಿತ ಇನ್ನಾದರೂ ಎಲ್ಲರಿಗೂ ನೌಕರಿ ಸಿಗುವಂಥ, ಜಾಬ್ ಸಿಗುವಂಥ, ನಿರುದ್ಯೋಗ ಹೋಗುವಂಥ ಏನಾದರೂ ಐಡಿಯಾಗಳು ಅವ್ರ ತಲೆಯಲ್ಲಿದ್ದರೆ, ಅದೇ ಕಾಲಕ್ಕೆ ಮೀಸಲಾತಿಗಿಂತ ಹೆಚ್ಚಿಗೆ ಎಲ್ಲರಿಗೂ ಫ್ರೀ ಶಿಕ್ಷಣ, ಫ್ರೀ ಆರೋಗ್ಯ ಕೊಟ್ಟರೆ ಯಾರಿಗೂ ಮೀಸಲಾತಿ ಪ್ರಶ್ನೆ ಬರೋದಿಲ್ಲ ಅಂತ ತಂತ್ರ ಮೀಸಲಾತಿ ಹೋಗ್ತದೆ. ಈ ದಿಶೆಯಲ್ಲೇ ಚಿಂತನೆ ಯಾಕೆ ಮಾಡಬಾರ್ದು ಅಂತ. ಯಾಕಂದ್ರೆ ಒಂದು ಸೋಷಿಯಲ್ ಒಂದು ಇಂಜಿನಿಯರಿಂಗ್ನಲ್ಲಿ ಬುದ್ಧಿವಂತರಿದ್ದಾರೆ, ಜೊತೆಗೆ ಸಮಾನತೆ ಬಗ್ಗೆ ಇನ್ನುಳಿದ್ರ ಬಗ್ಗೆ